ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದರ 13ನೇ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಪೂಜ್ಯರು ಊರಿನ ಗಣ್ಯರು ಸೇರಿಕೊಂಡು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ಶಿವಾನಂದ ಪಾಟೀಲ್ ಅವರು, ಇಂಗ್ಲಿಷ್ ಮಾಧ್ಯಮದ ಈ ಶಾಲೆಯು ಸಾಕಷ್ಟು ಪ್ರಗತಿಯಿಂದ ಸಾಧಿಸಿದೆ. ಈ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಾಲೆಗೆ ಬೇಕಾದ ಹಲವಾರು ಸೌಲಭ್ಯಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು. ಈ ಶಾಲೆಯ ಮಾದರಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ರಾಜ್ಯ ಪ್ರಶಸ್ತಿ ಪಡೆದ ಶ್ರೀ ಬಸವರಾಜ ಆರಿವಾಳ್ ಅವರು ಜಾನಪದ ಗೀತೆಯನ್ನ ಹಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಅಂಕ ಪಡೆದಿದ್ದಕ್ಕಾಗಿ, ಶಾಲೆಗೆ ಸರಿಯಾಗಿ ಬಂದದಕ್ಕಾಗಿ, ಆಟ ಪಾಠಗಳಲ್ಲಿ ಜಯಶೀಲರಾದವರಿಗೆ ಉತ್ತಮ ಶಿಕ್ಷಕರಿಗೆ, ಉತ್ತಮ ವಿದ್ಯಾರ್ಥಿಗಳಿಗೆ, ಹಾಡುಗಾರರಿಗೆ, ಶಾಲೆಗೆ ದೇಣಿಗೆ ಕೊಟ್ಟವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಸಾನ್ನಿಧ್ಯ ವಹಿಸಿದ್ದ ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ ಬಸವನ ಬಾಗೇವಾಡಿ ಇವರು ಆಶೀರ್ವಚನ ನೀಡಿದರು. ವೇದಿಕೆಯು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಿಸಿದ್ರು. ಜರ್ನಿ ಬಿಗಿನ್ಸ್ ವಿತ್ ಒನ್ ಸ್ಟೆಪ್ ಅಂತ. ಇವತ್ತು ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 1000 ಹೆಜ್ಜೆಯನ್ನು ನಾವು ಮುಂದಿಡಬಹುದು. ಅಂಥ ಒಂದು ಪಾದಾರ್ಪಣೆಯನ್ನು ಈ ಶಾಲೆ ಪ್ರಾರಂಭ ಮಾಡಿದೆ. ಇವತ್ತು 13 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ, ಬರ್ತಕ್ಕಂಥ 12 ವರ್ಷದಲ್ಲಿ ನೀವು ನಿಜವಾಗ್ಲೂ ಈ ಜಿಲ್ಲೆಗೆ ಒಂದು ಮಾದರಿಯ ಶಾಲೆ ಮಾಡಿರಿ. ನಿಮ್ಗೆ ಏನು ಸಹಾಯ ಸಹಕಾರ ಬೇಕು ಅದನ್ನು ಸಂಪೂರ್ಣ ನಾನು ಒದಗಿಸಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಇಲ್ಲಿನ ಜನರಿಗೆ, ಈ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೆ ಆದಿಯಾಗಿ ಎಲ್ಲ ನಿರ್ದೇಶಕರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಟ್ಟು, ಇವತ್ತು 13ನೇ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳು ಸಾಕಷ್ಟು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾನಿಷ್ಟೇ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಕೇವಲ ಆಟದಲ್ಲಿ ಓಟದಲ್ಲಿ ಅಷ್ಟೇ ಅಲ್ಲ, ನಮಗೆ ಪ್ರತಿಕ್ರಿಯೆ ಕೊಡುವಂತಹ ಸಚಿವರು ಯಾರಾಗಿದ್ದರೆ ಅದು ಕೇವಲ ಶಿವಾನಂದ ಸಾಧಿಸೋದಾದ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಇವತ್ತು ಪ್ರಾರಂಭದಲ್ಲಿ ಮಾತನಾಡುವಾಗ ನಮ್ಮ ಗಣಪತಿ ಸರ್ ಅವರು ಹೇಳ್ತಾ ಇದ್ರು, ಪ್ರತಿಯೊಂದು ರೋಡ್ಗಳಾಗಿರ್ಬೋದು, ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾಗ ನಮ್ಮ ಬಸವನ ಬಾಗೇವಾಡಿ ಇವತ್ತು 10 ವರ್ಷ ಹಿಂದುಗಡೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅಂದರೆ ಬಹಳಷ್ಟು ಬದಲಾವಣೆ ಬಂದಿದೆ. ಮೆಗಾ ಮಾರ್ಕೆಟ್ ಬಂದಿರ್ಬೋದು, ಬಸವ ಭವನ ಬಂದಿರ್ಬೋದು, ಒಳ್ಳೆ ರೀತಿಯಿಂದ ನಮ್ಮ ಏನು ಮುನ್ಸಿಪಾಲಿಟಿ ಆಫೀಸ್ ಆಗಿರ್ಬೋದು, ಜೊತೆಗೆ ಹಲವಾರು ಆಫೀಸ್ಗಳನ್ನು ತೆರೆದ ಮುಖಾಂತರ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ಕೃಷ್ಣ ಯೋಜನೆ ಆಫೀಸು ಕೂಡ ಪ್ರಾರಂಭವಾಗುವುದು. ಹಲವಾರು ಕಾಲೇಜುಗಳಾಗಲಿ ಮತ್ತು ಅತ್ಯಂತ ಒಳ್ಳೆ ರೀತಿಯಿಂದ ನಮಗೆ ಪ್ರತಿಯೊಂದು ಕೂಡ ಸವಲತ್ತುಗಳನ್ನು ಕೊಡುವ ಮುಖಾಂತರ ಎಲ್ಲ ರೀತಿಯಲ್ಲೂ ಕೂಡ ಮತ್ತು ಇವತ್ತು ವಿಶೇಷವಾಗಿ ನಮಗೆ ಖುಷಿ. ಕಾರ್ಯಕ್ರಮದಲ್ಲಿ ಅನಿಲ್ ಅಗರ್ವಾಲ್ ಎಸ್ಟಿಎಂಸಿ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದರು. ಎಸ್ಟಿಎಂಸಿ ನಿರ್ದೇಶಕರಾದ ಎಸ್ ಜುಳ್ಕಿ, ಎಂಜಿ ಆರ್ ತಿಗೊಂಡ ಹಾಗೂ ಎಲ್ಲ ನಿರ್ದೇಶಕರು ಲೋಕನಾಥ್ ಅಗರ್ವಾಲ್, ವಸಂತ ರಾಠೋಡ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಕರ್ಷಣೀಯವಾಗಿ ಸುಂದರವಾಗಿ ನಡೆಯಿತು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.